ಒಳ್ಳೇದಾಗ್ಲಿ. ನೀನು ಇದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಲ್ವಾ ಸುರಭಿ? ಖಂಡಿತ ಇಲ್ಲ. ನೋಡ್ ಸರಿಯು, ಈ ಮನೆ ಮೊಮ್ಮಗಳಾಗಿ ಅತಿಥಿಯಾಗಿ ನಿಂಗೊಂದು ಮಾತು ಹೇಳ್ತೀನಿ. ಈ ದರ್ಜಿಗಳು ಬಟ್ಟೆ ಹೊಲಿಯೋವಾಗ ಅಳತೆ ನೋಡಿ ಹೊಲಿತಾರೆ. ಯಾಕೆ ಗೊತ್ತಾ? ಅದು ಹಾಕ್ಕೊಳ್ಳೋರ್ಗೆ ಫಿಟ್ ಆಗಿರ್ಲಿ, ನೋಡೋರ್ಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಹಾಗೆ ನಾವಾಡೋ ಮಾತು ಅಳತೆ ಮೀರಬಾರ್ದು. ಆಡೋರ್ಗೂ ಫಿಟ್ ಆಗಲ್ಲ, ನೋಡೋರ್ಗೂ ಚೆನ್ನಾಗಿ ಕಾಣಿಸಲ್ಲ. ಸರಿ ಸರಿ, ಇನ್ಮೇಲೆ ನಾನ್ ಮಾತಾಡಿದ್ರು ನೀನ್ ಮಾತಾಡಿದ್ರು ಟೇಪ್ ಇಟ್ಕೊಂಡೆ ಅಳತೆ ಮಾಡ್ತೀನಿ. ಒಳ್ಳೇದೆ. ಇನ್ಮೇಲೆ ಲೆಕ್ಕಪತ್ರದ ಜವಾಬ್ದಾರಿ ನಂದಲ್ವಾ? ನಾನು ಲೆಕ್ಕ ಇಡ್ತೀನಿ. ಬೇಕು ಅಂದದನ್ನ ಪಡ್ಕೊಳ್ಳಕ್ಕೆ ಶಕ್ತಿ ಇಲ್ದೇ ಇರೋರು ಈ ತರ ಬೇಕಾ ಬಿಟ್ಟಿ ಮಾತಾಡ್ತಾರೆ. ನೇರವಾಗಿ ಹೋದ್ರೆ ಮಾತ್ರ ಗುರಿ ಸಿಗುತ್ತೆ. ಸುರಭಿ, ಎಷ್ಟು ಚೆನ್ನಾಗಿ ಹೇಳಿದೆ ಅಮ್ಮ. ಕರ್ಣ, ಇದೆಲ್ಲ ನಿಂದೇ ತರಬೇತಿ ಅಂತ ನನಗೆ ಚೆನ್ನಾಗಿ ಗೊತ್ತಾಗ್ತಾ ಇದೆ. ಪ್ರೇಮ ಚಂದ್ರಮ ಕೈಗೆ ಸಿಗುವುದೇ? ಹೇಳೆ ತಂಗಾಳಿ, ನೀ ಹೇಳೆ ತಂಗಾಳಿ, ಮನಸಾರೆ ಮೆಚ್ಚಿಕೊಳ್ಳುವೆ, ಹೃದಯಾನ ಬಿಚ್ಚಿಕೊಡುವೆ, ಈ ಭೂಮಿ ಇರುವರೆಗೂ ನಾ ಪ್ರೇಮಿಯಾಗಿರುವೆ. ಚಂದ್ರಮ ಕೈಗೆ ಸಿಗುವುದೇ? ಹೇಳೆ ತಂಗಾಳಿ. ಏನೋ ಗೋಪಾಲ, ಮಾಡೋ ಕೆಲ್ಸ ಎಲ್ಲ ಬಿಟ್ಬಿಟ್ಟು ಹೀಗೊಬ್ನೇ ಮಲ್ಕೊಂಡು ಹಾಡ್ ಹೇಳ್ತಾ ಇದ್ಯಲ್ಲ? ಮಾಡೋದಿಕ್ಕೆ ಕೆಲ್ಸ ಬೇಕಾದಷ್ಟಿದೆ ಭೂಮಿಯವರೇ, ಆದ್ರೆ ಅವಳು ಕೆಲ್ಸ ಮಾಡಕ್ಕೆ ಬಿಡ್ತಾ ಇಲ್ಲ. ಅಲ್ಲ ಗೋಪಾಲ, ಇಲ್ಲಿ ಯಾರು ಇದ್ದಾರೆ? ಅವಳು ನಿಮ್ ಕಣ್ಣಿಗೆ ಕಾಣಿಸಲ್ಲ ಭೂಮಿಯವರೇ. ಅವಳು ನಮ್ಮ ಹುಡುಗಿ. ಹುಲ್ಲುನ ಹೊರೆ ಒತ್ಕೊಂಡು ಹೋಗೋಣ ಅಂತ ಹೋಗ್ತೀನಿ, ಹುಲ್ಲುನ ಮಧ್ಯೆ ಬಂದು ನಿಂತ್ಕೊಂಡು ನಗ್ತಾಳೆ. ಗದ್ದೆಗೆ ನೀರು ಹಾಯ್ಸೋಣ ಅಂತ ಹೋಗ್ತೀನಿ, ನೀರಿನ ಮಧ್ಯೆ ಬಂದು ಈಜಾಡ್ತಾಳೆ. ಮೂಟೆನೆಲ್ಲ ಟ್ಯಾಕ್ಟ್ರಿಗೆ ಸಾಕ್ಸೋಣ ಅಂತ ಹೋಗ್ತೀನಿ, ಆದರೆ ಆ ಮೂಟೆ ಜಾಗದಲ್ಲಿ ಅವಳೇ ಬಂದು ನನ್ನ ಬೆನ್ನ ಮೇಲೆ ಕೂತ್ಕೊಂಡ್ಬಿಟ್ಟಿರ್ತಾಳೆ. ಆ ನಗೆ ಮಲ್ಲಿಗೆಯ ತುಂಟು ಚಂದುಳ್ಳಿ ಚೆಲುವೆ ನನ್ನನ್ನು ಮಲಗಕ್ಕೂ ಬಿಡ್ತಾ ಇಲ್ಲ, ಕೆಲಸ ಮಾಡಕ್ಕೂ ಬಿಡ್ತಾ ಇಲ್ಲ ಭೂಮಿಯವರೇ. ನನ್ನೊಳಗೆ ಆವರಿಸ್ಕೊಂಡು ಪ್ರತಿ ಗಳಿಗೆ ಡಿಸೈನ್ ಆಗಿ ಕಚ್ಚಗುಳಿ ಕೊಡ್ತಾ ಇರ್ತಾಳೆ ಭೂಮಿಯವರೇ. ಓಹೋ, ಆಗ್ಲೇ ಸಾಹೇಬ್ರಿಗೆ ಪ್ರೇಮ ಜ್ವರ ಶುರು ಆಗ್ಬಿಟ್ಟಿದೆ. ಅಲ್ಲ ಗೋಪಾಲ, ನಾನ್ ನಿನ್ ಜೊತೆನೇ ಇರ್ತೀನಲ್ಲ, ನನಗ್ ಗೊತ್ತಿಲ್ದೇ ಇರೋ ಹಾಗೆ ಲವ್ ಟ್ರ್ಯಾಕ್ ನ ಯಾವಾಗ್ಲೂ ಓಪನ್ ಮಾಡ್ದೆ? ಅಲ್ಲ, ಆ ಹುಡುಗಿ ಯಾರು? ಭೂಮಿಯವರೇ, ನಾನು ಲವ್ ಟ್ರ್ಯಾಕಲ್ಲಿ ಬಿದ್ದಿರೋದಂತೂ ನಿಜ. ಆದ್ರೆ ಅದು 1 ವೇ ಲವ್ ಸ್ಟೋರಿ. ಸದ್ಯದಲ್ಲಿ ಅದು 2 ವೇ ಲವ್ ಸ್ಟೋರಿ ಆಯ್ತದೆ. ನಮ್ ಬಾಂಡ್ಲಿ ನಾಗೇಂದ್ರಣ್ಣ ನನ್ಗೊಂದೊಳ್ಳೆ ಹುಡುಗಿನ ನೋಡ್ಕೊಡ್ತೀನಿ ಅಂತ ಆ ಬ್ರೋಕರ್ ಮಣಿಯವ್ರನ್ನ ಪರಿಚಯ ಮಾಡ್ಕೊಟ್ಟಿದ್ದ. ನಾನು ಅವ್ರ ಹತ್ರ ನನ್ನ ಕನ್ಸುಗಳನ್ನೆಲ್ಲ ಹೇಳ್ಕೊಂಡಿದ್ದೆ. ನನಗೆ ಸೆಟ್ ಆಗುವಂತ ಒಂದು ಹುಡುಗಿನ ನೋಡ್ಬಿಟ್ಟು ನೆನ್ನೆ ಸಂಜೆ ಫೋಟೋ ಕಳಿಸಿದ್ದ. ನೋಡಿದ ತಕ್ಷಣ ಲವ್ ಆಗೋಯ್ತು ಭೂಮಿಯವರೇ. ಅವಳ ಹೆಸರು ಅಮೃತ ಅಂತ. ಅಮೃತನಾ? ನೋಡಿ ಭೂಮಿಯವ್ರೆ ಹೆಂಗವಳೆ ಅಂತ.
ಗೋಪಾಲ ಹ್ಮ್. ತುಂಬಾ ಮುದ್ದಾಗಿದ್ದಾಳೆ ಕಣೋ. ಆ? ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಒಳ್ಳೆ ದಸರಾ ಬೊಂಬೆ ತರ ಇದ್ದಾಳೆ ಕಣೋ. ಗೊಂಬೆ ಅಲ್ಲ ಭೂಮಿಯವರೇ, ದೇವತೆ ದೇವತೆ. ಸಾಗರ ಮಂಥನ ಮಾಡುವಾಗ ಅಮೃತನೇ ಬಂತಂತೆ, ಅದರಲ್ಲಿ ಒಂದು ಹನಿ ಇವಳು, ಅವಳೇ ನನ್ನ ಅಮೃತ. ಅಲ್ಲ ಗೋಪಾಲ, ಬರೀ ಇವಳ ಫೋಟೋ ನೋಡಿನೇ ಇಷ್ಟೊಂದ್ ಹಚ್ಕೊಂಡಿದ್ಯಲ್ಲ, ಇನ್ನು ಮದ್ವೆ ಮಾತುಕತೆ ಎಲ್ಲ ಆಗ್ಬೇಕಲ್ಲೋ. ಆಲ್ರೆಡಿ ನನ್ನ ಇಮ್ಯಾಜಿನೇಷನ್ಲಿ ಮದುವೆ ಮಾಡ್ಕೊಂಬಿಟ್ಟಿದ್ದೀನಿ ಭೂಮಿಯವರೇ. ನೋಡಿ, ವಾಟ್ಸಪ್ ಡಿ ಪಿಲಿ ಅವಳ ಫೋಟೋ ಹಾಕೊಂಬಿಟ್ಟಿದ್ದೀನಿ, ಸ್ಕ್ರೀನಲ್ಲಿ ಸೇವ್ ಮಾಡಿ ಇಟ್ಕೊಂಬಿಟ್ಟಿದ್ದೀನಿ. ಇನ್ನೇನಿದ್ರು ನನ್ನ ಲೈಫ್ಗೆ ಅವಳನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ರೆ ಬ್ಯಾಚುಲರ್ ಅನ್ನೋ ಸರ್ಟಿಫಿಕೇಟ್ನ ಅರ್ಧಾಕ್ಬಿಟ್ಟು ನಾನು ಫ್ಯಾಮಿಲಿ ಮ್ಯಾನ್ ಅಂತ ಬೋರ್ಡ್ ಹಾಕೊಂಡು ಓಡಾಡ್ತೇನೆ. ಅರೆ ಅರೆ ಮೆಲ್ಲಕ್ ಕಣೋ. ಆಮೇಲೆ ಸಾಗರು ಕೀರ್ತಿ ಜೊತೆಲಿ ಆರಾಮಾಗಿ ಕಾಲ ಕಳ್ಕೊಂಡು ಇದ್ಬಿಡ್ತೀನಿ. ಸಾಗರು ಕೀರ್ತಿ? ಈ ಸಾಗರು ಕೀರ್ತಿ ಯಾರೋ? ನನ್ನ ಮಕ್ಕಳು. ಆ? ಹ್ಮ್ ಓಹೋ, ತುಂಬಾ ಮುಂದೆ ಹೋಗ್ಬಿಟ್ಟಿದ್ಯಾ ಗೋಪಾಲ. ಇನ್ನು ಮದ್ವೆನೇ ಆಗಿಲ್ಲ, ಆಗ್ಲೇ ಹುಟ್ಟೋ ಮಕ್ಳಿಗೆ ಹೆಸರು ಕೂಡ ಇಟ್ಬಿಟ್ಟಿದ್ಯಾ ಅಲ್ವಾ? ಬೋರಿ ಹೆಸರಲ್ಲ ಭೂಮಿಯವರೇ, ಅವ್ರನ್ನ ಯಾವ ಸ್ಕೂಲಿಗೆ ಸೇರಿಸ್ಬೇಕು ಅಂತ ಪ್ಲಾನ್ ಮಾಡಬಿಟ್ಟದೆ. ನಾನು ಯಾವತ್ ಕನ್ಸ್ಕೊಂಡ್ರು ಪಕ್ಕ ಪ್ಲಾನ್ ಮಾಡ್ಕೊಂಡೆ ಕನ್ಸ್ಕೊಳ್ಳೋದು. ಸೂಪರ್ ಗೋಪಾಲ. ನಾನ್ ನಿನ್ನೆ ಏನು ಅಂತ ತಿಳ್ಕೊಂಡಿದ್ದೆ, ಮದ್ವೆ ಬಗ್ಗೆ ಇಷ್ಟೊಂದೆಲ್ಲ ಇಟ್ಕೊಂಡಿದ್ಯಾ. ನಿನ್ ಕನ್ಸೆಲ್ಲ ಈಡೇರ್ಬೇಕು ಅನ್ನೋದೇ ನನ್ನ ಆಸೆ ಕಣೋ. ಭೂಮಿಯವರೇ, ಹಾ, ನನ್ನ ಆಸೆ ನಿಮ್ಮ ಆಸೆ ನೆರವೇರುವಂತ ಕಾಲ ಬಂದಾಯ್ತು. ನೋಡಿ, ಆ ಬ್ರೋಕರ್ ಮಣಿನ ಕಾಲ್ ಮಾಡ್ತಾ ಇದ್ದಾನೆ. ಒಂದ್ ನಿಮಿಷ. ಹಲೋ, ಮಧುಮಗ ಗನ್ ಗೋಪಾಲ ಸ್ಪೀಕಿಂಗ್. ಹುಡುಗಿ ಫೋಟೋ ನೋಡಿದೇನಪ್ಪ? ನೋಡಿದ್ದು ಆಯ್ತು, ಓಕೆ ಮಾಡಿದ್ದು ಆಯ್ತು. ಅದೇ ಖುಷಿಲಿ ಲವ್ ಸಿಂಬಲ್ಗಳು ಕಳಿಸಿದ್ನಲ್ಲ ಮಣಿಯವರೇ. ನೋಡಿ, ನಾನು ಯಾವಾಗ ಚೌಲ್ಟ್ರಿ ಬುಕ್ ಮಾಡ್ಲಿ, ತಾಳಿ ಕಟ್ಟಕ್ ತುದಿಗಾಲಲ್ಲಿ ನಿಂತಿದ್ದೀನಿ ಮಣಿಯವರೇ. ಕಟ್ಟೋದಕ್ ನೀನೇನೋ ರೆಡಿ ಇದೆಯಪ್ಪ, ಆದ್ರೆ ತಾಳಿ ಕಟ್ಟಿಸ್ಕೊಳ್ಳೋರು ಒಂದು ಮಾತು ಕೇಳ್ಬೇಕಲ್ಲ. ಮಣಿಯವರೇ, ನೀವು ಸಿಕ್ಕಾಬಟ್ಟೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ, ಇನ್ನು ಕೇಳಿಲ್ವಾ? ಕೇಳೋದಕ್ಕಂತಾನೆ ಶಾಸ್ತ್ರ ಸಂಪ್ರದಾಯ ಇರೋದು, ಅದಕ್ಕೆ ನಾನು ನಿನಗೆ ಫೋನ್ ಮಾಡಿರೋದು. ನಾಳೆ ನೀನ್ ಫ್ರೀ ಆಗಿದ್ರೆ ಹುಡುಗಿ ನೋಡೋ ಶಾಸ್ತ್ರ ಮಾಡಿ ಮುಗಿಸ್ಬಿಡೋಣ. ನಾನು ಹುಡುಗಿ ಫೋಟೋ ನೋಡಿದ ತಕ್ಷಣ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಮಣಿಯವರೇ. ಈಗ ಬಾ ಅಂದ್ರು ತಾಂಬೂಲ ಹಿಡ್ಕೊಂಡ್ ಬಂದ್ಬಿಡ್ತೀನಿ, ಅರ್ಧ ಗಂಟೆಲಿ ಬರ್ಲಾ? ನಿನ್ನ ಆತರ ನೋಡ್ತಾ ಇದ್ರೆ ನಾಳೆನೆ ಹುಡುಗಿ ಕುತ್ತಿಗೆ ತಾಳಿ ಕಟ್ಟೋ ಆಗಿದ್ಯಾ? ನೋಡಪ್ಪ, ನಾಳೆ 9:30 ರಾಹು ಕಾಲ ಕಳೆದ್ಮೇಲೆ ಹುಡುಗಿ ನೋಡೋ ಶಾಸ್ತ್ರ ಫಿಕ್ಸ್ ಆಗಿದೆ. ನೀನ್ ಆ ಟೈಮ್ಗೆ ನಿಮ್ಮ ಮನೆಯವ್ರನ್ನ ಕರ್ಕೊಂಡ್ ಬಂದ್ರೆ ಸಾಕು. ಓಕೆ, ಫಿಕ್ಸು. ನಾಳೆ 9:30 ಅಮೃತ ಗಳಿಗೆಯಲ್ಲಿ ನನ್ನ ಅಮೃತನ ನೋಡಕ್ ಬರ್ತಾ ಇದ್ದೀನಿ. ಎಲ್ಲರಿಗೂ ಶಾರ್ಪ್ ಆಗಿ ರೆಡಿ ಇರಕ್ಕೆ ಹೇಳ್ಬಿಡಿ. ಓಕೆ, ಆಯ್ತಪ್ಪ ಗೋಪಾಲಪ್ಪ. ಎಲ್ಲ ಕೇಳಿಸ್ಕೊಂಡೆ ಗೋಪಾಲ. ಎನಿವೆ, ಆಲ್ ದ ವೆರಿ ಬೆಸ್ಟ್.